ಶಿವಾನಂದ ರೆಡ್ಡಿ ಸರ್ನ ಕೇಳ್ತೀನಿ, ನೀವೇ ಉತ್ತರ ಕೊಡ್ಬೇಕು ಸರ್, ನೀವೇ ಉತ್ತರ ಕೊಡ್ಬೇಕು. ಬಟ್ ಶಿವಾನಂದ ರೆಡ್ಡಿ ಸರ್, ಗೃಹ ಸಚಿವರ ರಿಯಾಕ್ಷನ್, ಈಗ ಪ್ರತ್ಯೇಕವಾಗಿ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಗೃಹ ಸಚಿವರು ಹೋಗ್ಬೇಕು, ಅಲ್ಲಿ ವಿಸಿಟ್ ಕೊಡಬೇಕು, ಹೋಗಿ ನೊಂದವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಇದು ನಿರೀಕ್ಷೆ ನಿಜ. ಆದ್ರೆ ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ, ಅವ್ರಿಗೆ ಬೇರೆ ಕೆಲಸಗಳು ಇರುತ್ತೆ. ಬಟ್ ಸ್ಟಿಲ್ ನಾವು ಹೇಳ್ತಿರೋದು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಸರ್ಕಾರದ ಕಾಳಜಿ ಆ ಪ್ರತ್ಯೇಕ ಪ್ರಕರಣಗಳ ಮೇಲೆ ಎಷ್ಟಿದೆ ಅನ್ನೋದನ್ನ ನಾವು ಅಳಿಬಹುದು. ಹತ್ರ ಒಂದು ವಾರದ ಮೇಲೆ ಆಯ್ತು ಸರ್, ಪರಮೇಶ್ವರ್ ಸಾಹೇಬ್ರು ಇವತ್ತಿಗೂ ಕೂಡ ಬೀದರ್ನಲ್ಲಾದ ಯುವತಿ ರೇಪ್ ಬಗ್ಗೆ ಮಾತಾಡಿಲ್ಲ. ಅಫಿಷಿಯಲ್ ಆದ ಸ್ಟೇಟ್ಮೆಂಟ್ಗಳು. ಆಕ್ಷನ್ ಆಗ್ತಿದೆಯಾ? ಆಯ್ತು. ಹೆಂಗೆ? ಖಂಡ್ರೆ ಸಾಹೇಬ್ರು ಹೋದ್ರು, ಪರಿಹಾರ ಚೆಕ್ ಕೊಟ್ರು, ಎಕ್ಸೆಟ್ರಾ. ಯಾವಾಗ? 5 ದಿನ ಮಾಧ್ಯಮದಲ್ಲಿ. ಅದರಲ್ಲೂ ನಾನು ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಈ ವಿಚಾರದಲ್ಲಿ ಹೆಮ್ಮೆ ವ್ಯಕ್ತಪಡಿಸಬಾರ್ದು, ಬಟ್ ಸ್ಟಿಲ್ ನಮ್ಮ ಕರ್ತವ್ಯ ಪ್ರಜ್ಞೆ ಅಂತ ಹೇಳಿ ಬೇರೆ ಯಾವುದೇ ಕನ್ನಡದ ಮಾಧ್ಯಮಗಳು ಕೂಡ ಪ್ರಸಾರ ಮಾಡದೇ ಇರೋ ಸಂದರ್ಭದಲ್ಲೂ ಕೂಡ ಬೀದರ್ನಲ್ಲಾದ ಘಟನೆಯನ್ನ ಪ್ರಸಾರ ಮಾಡಿದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ಇಲ್ಲಿ ಪ್ರಸಾರ ಆದ ನಂತರದಲ್ಲಿ ಹೋಗ್ತಾರೆ ಖಂಡ್ರೆ ಸಾಹೇಬ್ರು. ಪ್ರಶ್ನೆ ಮಾಡಬಾರ್ದ ನಾವು ಸರ್ಕಾರದ ಇಂಟೆನ್ಷನ್ ಪ್ರಿಯಾರಿಟಿ ಎಲ್ಲಿ ಹೋಗ್ತಿದೆ ಅಂತ? ಇಲ್ಲ, ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದೇನೆಂದರೆ, ಮೀಡಿಯಾಗೆ ಬಂದ ಮೇಲೆ ಎಚ್ಚೆತ್ಕೊಳ್ತಾರೆ. ಇನ್ನೊಂದು, JDS, BJP, ಕಾಂಗ್ರೆಸ್ಸು ಇವಾಗೆಲ್ಲ JDS, BJP ಒಟ್ಟಿಗಾಗಿದೆ, ಕಾಂಗ್ರೆಸ್ಸು ಸಪ್ರೇಟ್ ಆಗಿದೆ. ಒಂದೇ ನಾಣ್ಯದ 2 ಮುಖಗಳ ಥರ. ಯಾಕೆ BJP ಕಾಲದಲ್ಲೂ ಕೂಡ ಎಷ್ಟು ಹಗರಣಗಳಾಗಿವೆ, ಏನು ಮಾಡಿದ್ದಾರೆ ಅವರು? ಇವತ್ತು ಕಾಂಗ್ರೆಸ್ ಇದರಲ್ಲೇ ಕೂಡ ಹಗರಣಗಳಾದ್ರೂ ಅವ್ರು ಕೇರ್ ಮಾಡ್ತಾ ಇಲ್ಲ. ಬರೀ ಏನು ಗೊತ್ತಾ, BJPನವ್ರಿಗೆ ಮೂಢ ಹಗರಣ, ಇವ್ರು ಜಸ್ಟಿಫೈ ಮಾಡ್ಕೊಳ್ಳೋದು, ಇಲ್ಲ ಬೇರೆ ಹಗರಣಗಳು ಎತ್ಕೊಳ್ಳೋದು, 21 ಹಗರಣಗಳು ಇವರೆತ್ತುವುದು. ಇವಾಗ ಜನರನ್ನ ಮಂಕ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಎಲ್ಲಿದೆ ಹೇಳಿ? ಯಾವ ಜಾಗದಲ್ಲಿದೆ ಅಂತೇಳಿ 55% ಅಂತ ನೀವೇ ತೋರಿಸ್ತೀರಾ. ಅದರಲ್ಲಿ 40% ಯಾರು ಆಚೆ ಹೋಗಲ್ಲ. ಆಚೆ ಹೋಗೋರಿಗೆ ಒಂದಲ್ಲ ಒಂಥರ ಪ್ರಾಬ್ಲಮ್ಸ್ ಇದೆ. ಉದ್ಯೋಗ ಇಲ್ಲದೆ ಇರ್ಬೋದು, ಕಾಲೇಜುಗಳಲ್ಲಿ ಇರ್ಬೋದು. ಇವಾಗ ಚಿಕ್ಕ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. 5,000 ಮೇಲೆ ಅಂತಾರೆ, 5 ಫೋನ್ ಅಂತಾರೆ. ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ವಾ? ಆ ಮೊರಾರ್ಜಿ ದೇಸಾಯಿ ಹೆಣ್ಮಕ್ಳು ಕತೆ ಗೊತ್ತಿರ್ತದೆ, ಅದಕ್ಕೊಂದು ಟೀಮ್ ಇರ್ತದೆ. ಮತ್ತೆ ನೀವು ನೋಡಿ, 6 ಸಾರಿ 5 ಸಾರಿ 2 ಸಾರಿ ರೇಪ್ ಮಾಡಿರೋರಿಗೆಲ್ಲ ಟಿಕೆಟ್ ಕೊಟ್ಬಿಟ್ಟು ಅವ್ರನ್ನ ಗೆಲ್ಲಿಸ್ತಾರೆ. ಅವ್ರ ಪರವಾಗಿ ಈ 2 ಪಕ್ಷಗಳು ನಿಂತಾವ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಎಷ್ಟು ಜನ ಇಲ್ಲ ನೀವೇ ಹೇಳಿ? BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಸರ್ ಯಾಕೆ ಸರ್ ಅತ್ಯಾಚಾರಗಳಿರೋರಿಗೆ ನೀವು ಯಾಕೆ ಟಿಕೆಟ್ ಕೊಡ್ತೀರಾ? ಯಾರ ಮೇಲೆ ಆಪಾದನೆ ದಯವಿಟ್ಟು ಹೇಳಿ. ಇವಾಗ ಯಾವ ರೀತಿ JDS ಯಡಿಯೂರಪ್ಪ ಅವರ ಪೋಸ್ಕೋ ಕೇಸಲ್ಲಿ ಅದನ್ನ ಹೇಳಿ. ಮೊದಲು ಈ ವಯಸ್ಸಲ್ಲಿ ಪೋಸ್ಕೋ ಕೇಸ್ ಅನುಭವಿಸ್ತಾ ಇದ್ದಾರೆ. ರೇವಣ್ಣ ಅವ್ರ ಪಾರ್ಟಿ ಅವರು ಹೇಳಿ ವಿಷಯ ತಿಳ್ಕೊಂಡು ಬನ್ನಿ. ರಮೇಶ್ ಜಾರಕಿಹೊಳಿ ಯಾವ ಪಾರ್ಟಿ ಗೊತ್ತಾ ನಿಮ್ಗೆ? BJP. ಮುಂಚೆ ಯಾವ ಪಾರ್ಟಿನಲ್ಲಿದ್ರು? ಇವಾಗ ಕತೆ ಮಾತಾಡ್ರಿ. ಈಗ ಕತೆ ಬೇಡ. ವಯಸ್ಸಲ್ಲಿ ಇವತ್ತು ಕೂಡ ಪೋಸ್ಕೋ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ. ನೀವು ಹೆಣ್ಮಕ್ಳಿಗೆ ಮಾತಾಡ್ತೀರಂದ್ರೆ ಸಣ್ಣ ಹೆಣ್ಮಕ್ಳು ನಾಗರಾಜ್ ಯಾದವ್ ಸರ್, ಅಭಿನಂದನೆ ಸಲ್ಲಿಸ್ತೇನೆ. ಬೀದರ್ ಬಗ್ಗೆ ಮಾತಾಡಿದ್ರೆ ಯಾವುದೇ ಪಕ್ಷ ಯಾವ್ದಿರ್ಲಿ ಏನಿರ್ಲಿ, ಇಲ್ಲಿ ಮಾತಾಡುವಾಗ ಹೆಣ್ಣು ವಿಚಾರ ಬಂದಾಗ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಇಡೀ ಎಲ್ಲಿರ್ತಕ್ಕಂಥ ಗೌರವ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥದ್ದು ಆ ಗೌರವನ ನಾನು ಗೊತ್ತಾಗಿದ ತಕ್ಷಣ ಯಡಿಯೂರಪ್ಪನವ್ರನ್ನ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ ಕಾಂಗ್ರೆಸ್. ಆದ್ರೆ ಇದು ಇವತ್ತು ನಾವು ಪೊಲಿಟಿಕಲ್ ಬ್ಲೇಮ್ ಗೇಮ್ ಬಗ್ಗೆ ಮಾತಾಡ್ತಿಲ್ಲ. ನಾಗರಾಜ್ ಜಿ, ನಂದು ಪ್ರಶ್ನೆ ವೆರಿ ಸಿಂಪಲ್. ನೀವು ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಅವ್ರು ಬಂದಾಗ ಕೌಂಟರ್ ಬಂತು. ಬೇಸಿಕ್ ಪ್ರಶ್ನೆ ನಾನು ಆಗ್ಲೇ ಕೇಳ್ದೆ, ಇವಾಗ ನಾನು ಬಹಳ ಸ್ಪೆಸಿಫಿಕಲಿ ಕೇಳ್ತೀನಿ ಸರ್. 2000 ಇದನ್ನು ಸೇರ್ಸ್ಕೊಂಡು ಉತ್ತರ ಕೊಡಿ, ಇದನ್ನು ಸೇರ್ಸ್ಕೊಂಡು ಉತ್ತರ ಕೊಡಿ. ಹೌದು, ಇದನ್ನು ಸೇರಿಸಿ ಉತ್ತರ ಕೊಡಿ. ನನ್ನ ಪ್ರಶ್ನೆ ಸರ್, 5,000 ಹೆಣ್ಣು ಮಕ್ಕಳು
ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸರ್ ಅದು. ಯಾವ ಸಮುದಾಯದ ಆರ್ಥಿಕವಾಗಿ ಯಾವ ಪರಿಸ್ಥಿತಿಯಲ್ಲಿ ಇರೋ ಫ್ಯಾಮಿಲಿಯ ಹೆಣ್ಮಕ್ಳಲ್ಲಿ ಇರ್ತಾರೆ, ವಿಶೇಷವಾಗಿ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ಆ 2,000 ಜನ ಹಾಸನ ಭಾಗದ ಹೆಣ್ಮಕ್ಳು ಮಾನ ಮರ್ಯಾದೆ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ದವರು ಕಾಂಗ್ರೆಸ್ ನಲ್ಲಿ ಯಾರಿಗೂ ಅನ್ನಿಸ್ತಾನೆ ಇಲ್ವಾ? 5,000 ಹೆಣ್ಮಕ್ಳು ಏಜ್ ಅಲ್ಲಿ ಅವ್ರಕ್ಕಿಂತ ಚಿಕ್ಕವರು ಸರ್, ಏಜ್ ನಲ್ಲಿ ಅವ್ರಕ್ಕಿಂತ ಚಿಕ್ಕವರು, ಅವ್ರ ಮಾನ ಮರ್ಯಾದೆ ಬಗ್ಗೆ ಇನ್ ಕೇಸ್ ಅದ್ ಲೀಕ್ ಆದ್ರೆ ಏನಾಗುತ್ತೆ? ಯಾಕೆ ಕನ್ಸರ್ನ್ ಇಲ್ಲ? ನೋಡಿ, ಕನ್ಸರ್ನ್ ಇಲ್ಲ ಅಂತ ಹೇಳ್ಬೇಡಿ. ನನಗೂ ಒಂದು ಹೆಣ್ಮಗಳಿದ್ದಾಳೆ, ನೀವು ಒಂದು ಹೆಣ್ಮಕ್ಳಿದ್ದೀರಿ, ಕೇಳಿ, ಇಲ್ಲೊಂದು ಹೆಣ್ಮಗಳು ಕೂತಾರೆ. ಇಡೀ ಕರ್ನಾಟಕ ರಾಜ್ಯ, ಇಡೀ ಭಾರತ ದೇಶದಲ್ಲಿ ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕು. ಅದು ಎಲ್ಲ ಪೊಲಿಟಿಕಲ್ ಪಾರ್ಟಿ. ಸಿನಿಮಾ ರಂಗದಲ್ಲಿ ತಗೊಳ್ಳಿ, ನಾನು ಮುಗಿಸ್ತೀನಿ. ಸರಿ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 5,000 ವಿಡಿಯೋಗಳು ತಗೊಂಡಿರ್ತಕ್ಕಂಥ ಮಾಹಿತಿ ಹೇಗೆ ಬಂತು? ಅದನ್ನ ಯಾವಾಗ ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ಬರ್ತದೋ, ಅದು ಆದ ನಂತರ ಗೃಹ ಇಲಾಖೆ ಬರ್ತದೋ, ಗೃಹ ಇಲಾಖೆ ಏನಾದ್ರು ನಿದ್ದೆ ಮಾಡಿದ್ದೆ ಆದ್ರೆ ಯು ಕ್ಯಾನ್ ಕ್ವೆಶ್ಚನ್ ಇಟ್. ಇಮಿಡಿಯೇಟ್ಲಿ ವಿ ಆಕ್ಟೆಡ್ ಆನ್ ದಟ್ ಪಾಯಿಂಟ್, ವಿ ಅರೆಸ್ಟೆಡ್ ದಟ್ ಫೆಲೋ, ಮ್ಯಾಟರ್ ಇಸ್ ಗಾನ್ ಟು ದ ಕೋರ್ಟ್, ಕೋರ್ಟ್ ಆಲ್ಸೋ ಚೀಮಾರಿ ಹಾಕಿರ್ತಕ್ಕಂಥದ್ದು. ಕಾನೂನು ಈ ದೇಶದಲ್ಲಿ ಇವತ್ತು ಕೂಡ ಜೀವಂತ ಇದೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೇವೆ. ನಾನು ನಿಮ್ಗೊಂದು ವಿಶೇಷವಾಗಿ ಹೇಳಬೇಕು ಆದ್ರೆ, ಹಲವಾರು ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಗೆ ಅಂಕಿಅಂಶಗಳು ಕೊಡ್ಲಿಕ್ಕೆ ರೆಡಿ ಇದೆ. 95% ಕೇಸುಗಳನ್ನ ವಿತಿನ್ 24 hours ನಾವು ಕೊಲೆಗಟ್ಟುಗಳನ್ನ ಹಿಡಿದು ಒಳಗಡೆ ಹಾಕಿರ್ತ ಕೆಲಸವನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ವಿಶೇಷವಾಗಿ ಮಾತಾಡಬೇಕಾದ್ರೆ ನಿಮಗೆ ಕೇಳಲಿಕ್ಕೆ ನೈತಿಕತೆ ಇದೆ. ಯಾಕಂದ್ರೆ ಮಾಧ್ಯಮ ಅಂತಕ್ಕಂಥ ಸಂವಿಧಾನದ 4ನೇ ಅಂಗದಲ್ಲಿ ಗೌರವ ಕೊಡ್ತೇನೆ. ಆದರೆ ರಾಜಕೀಯ ಪಕ್ಷಗಳು ಮಾತಾಡುವಾಗ ಅವರ ಬೆನ್ನನ್ನು ಅವ್ರು ನೋಡ್ಕೋಬೇಕಾಗ್ತದೆ. ಅವರ ಸಂದರ್ಭದಲ್ಲಿ ನಡೆದಂಥ ಇವರೇ ಕೇಳಿದಂಥ ಪ್ರಶ್ನೆ, ಒಂದು ನಿಮಿಷ ಸರ್, ಇವರೇ ಕೇಳಿದಂಥ ಪ್ರಶ್ನೆಗಳಿಗೆ ಹೇಳ್ತೀನಿ. ಪ್ರತಿ 4 ತಿಂಗಳಿಗೆ ನಾವು ಆವರೇಜ್ ತಗೊಂಡು ನೋಡಿದ್ರೆ ನನ್ನ ಹತ್ರ ಇದೆ ಸುಮಾರು 500 ಕೇಸುಗಳು, ಕೊಲೆಗಟ್ಟುಗಳು ಮಾಡಿರ್ತಕ್ಕಂಥವ್ರಿಗೆ ಯಾವ ನೈತಿಕತೆ ಮಾತಾಡ್ಲಿಕ್ಕೆ ಅವರ ನಾಯಕರುಗಳಿಗೆ ಯಾವ ನೈತಿಕತೆ ಅವರಿಗೆ? ರಿಪೋರ್ಟ್ 2023-24 ನಾಗರಾಜ್ ಯಾದವ್ ಜಿ ನಿಮ್ ಸಮಾಧಾನಕ್ಕೆ ತೋರಿಸ್ಬಿಡ್ತೀನಿ. 2021, 22, 23ನೇ ಸಾಲಿನ ಡೇಟಾ ನನ್ನ ಹತ್ರ ಇದೆ. ಒಂದು ಕ್ವಿಕ್ ಬ್ರೇಕಿಂಗ್ ತಗೊಂಡು ಅದಾದ್ಮೇಲೆ ಬ್ರೇಕ್ ಹೋಗ್ತೀನಿ. ಈ ನಂಬರ್ಸ್ ಬಗ್ಗೆ ನನಗೆ ಬಿಜೆಪಿ ವಕ್ತಾರರು, ಜೆಡಿಎಸ್ ವಕ್ತಾರರು, ಹಾಗೆ ಈ ಭಾಗದಲ್ಲಿ ಇರ್ತಕ್ಕಂಥ 2 ಪಕ್ಷದ ವಕ್ತಾರರು ರಿಯಾಕ್ಷನ್ ಬೇಕು. ಆ ಸೆಕೆಂಡ್ ಬ್ರೇಕಿಂಗ್ ತಗೊಳ್ಳಿ. 2023-24ನೇ ಸಾಲಿನ ಅವಧಿಯಲ್ಲಿ ಹೆಚ್ಚಳವಾಯಿತು ಕ್ರೈಮ್ ಅಂತ ಹೇಳ್ತಾ ಇದೆ ಪೊಲೀಸ್. ಇದು ರಿಪಬ್ಲಿಕ್ ಕನ್ನಡದ ಸರ್ವೆ ರಿಪೋರ್ಟ್ ಅಲ್ಲ, ಪೊಲೀಸ್ ಇಲಾಖೆಯ ಅಧಿಕೃತ ರಿಪೋರ್ಟ್ಗಳು. ಕರ್ನಾಟಕ ಪೊಲೀಸ್ ಆನ್ಯುವಲ್ ರಿಪೋರ್ಟ್. ಕೊಲೆ ಕೇಸ್ 31% ಹೆಚ್ಚಳ, 207 ಪ್ರಕರಣಗಳು ದಾಖಲಾಗಿದೆ 1 ವರ್ಷದ ಅವಧಿಯಲ್ಲಿ. ಕಳ್ಳತನ ಪ್ರಕರಣ 41% ಹೆಚ್ಚಳ, 55%, ಇದು ಬಹಳ ಇಂಪಾರ್ಟೆಂಟ್ ನಾಗರಾಜ್ ಯಾದವ್ ಜಿ, 55% ಏರಿಕೆಯಾಗಿದೆ. ಯಾವುದು? ಲೈಂಗಿಕ ಕಿರುಕುಳದ ಪ್ರಕರಣ. ಮಕ್ಕಳ ಮೇಲಿನ ದೌರ್ಜನ್ಯ 12.5%, ಮಕ್ಕಳ ಮೇಲಿನ ದೌರ್ಜನ್ಯ 12.5% ಏರಿಕೆಯಾಗಿದೆ. ಹೇಳ್ತಾ ಇರೋದು ಸ್ಮಿತಾ ರಂಗನಾಥ್ ಅಲ್ಲ, ಹೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡ ಅಲ್ಲ, ಹೇಳ್ತಾ ಇರೋದು ಕರ್ನಾಟಕ ಪೊಲೀಸ್ ಆನ್ಯುವಲ್ ರಿಪೋರ್ಟ್. ಒಂದು